ಕೊನೆಯ ವಿಡಿಯೋದಲ್ಲಿ 30-70 ಬಗ್ಗೆ ಇನ್ಫಾರ್ಮೇಶನ್ ನಾನು ನಿಮಗೆ ಕೊಟ್ಟಿದ್ದೆ ಅಲ್ವಾ. 30 ಅಂದ್ರೆ ಓವರ್ ಸೋಲ್ಡ್ ಝೋನ್, 70 ಅಂದ್ರೆ ಓವರ್ ಬೋಟ್ ಝೋನ್. 30 ಇಂದ ಕೆಳಗಡೆ ಮಾರ್ಕೆಟ್ ಬಿದ್ರೆ ಮೇಲ್ಗಡೆ ಹೋಗ್ಬೇಕು, 70 ಹತ್ರ ಹೋದ್ರೆ ರಿವರ್ಸ್ ಆಗ್ಬೇಕು ಅಂತ ಹೇಳಿದ್ದೆ ಅಲ್ವಾ. ಸೊ ಬಟ್ ಈಗ ಹೇಳ್ತಿದ್ದೀನಿ ಏನು ಅಂತಂದ್ರೆ ಮಾರ್ಕೆಟ್ 30 ಇದ್ರೂ ಕೂಡ ಇನ್ನೂ ಕೆಳಗಡೆ ಬೀಳಬಹುದು. ಮಾರ್ಕೆಟ್ 70 ಕ್ರಾಸ್ ಆದ್ರೂ ಕೂಡ ಸ್ಟ್ರಾಂಗ್ ಟ್ರೆಂಡ್ ಅಲ್ಲಿ 70 ಮೇಲೆನೆ ತುಂಬಾ ದಿನ ಇರಬಹುದು. RSI ಒಂದೇ ಯೂಸ್ ಮಾಡಿ ಟ್ರೇಡಿಂಗ್ ಮಾಡಿದ್ರೆ ಇಟ್ ಇಸ್ ಗ್ಯಾಂಬ್ಲಿಂಗ್. RSI ಜೊತೆ ಸಿಂಪಲ್ ಥಿಂಗ್ ಒಂದು ಅಪ್ಲೈ ಮಾಡಿದ್ರೆ ಇದೇ ಗೇಮ್ ಚೇಂಜರ್. RSI ಜೊತೆ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್. ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಅಂದ್ರೆ ಏನು? ಸಪೋರ್ಟ್ ಹತ್ರ ಮಾರ್ಕೆಟ್ ಬಂದಾಗ ಟ್ರೆಂಡ್ ರಿವರ್ಸ್ ಆಗಿ ಮೇಲ್ಗಡೆ ಹೋಗುತ್ತೆ, ರೆಸಿಸ್ಟೆನ್ಸ್ ಹತ್ರ ಹೋದಾಗ ಮತ್ತೆ ಮಾರ್ಕೆಟ್ ಟ್ರೆಂಡ್ ರಿವರ್ಸ್ ಆಗಿ ಕೆಳಗಡೆ ಬೀಳುತ್ತೆ. ಇದು ಎಲ್ಲರಿಗೂ ಗೊತ್ತಿರುವಂತಹ ವಿಷಯ ಅಲ್ವಾ. ಸೊ RSI ಪ್ಲಸ್ ಸಪೋರ್ಟ್, RSI ಪ್ಲಸ್ ರೆಸಿಸ್ಟೆನ್ಸ್, ಇದು ಡಬಲ್ ಕನ್ಫರ್ಮೇಶನ್ ಟ್ರೇಡ್ ಆಗುತ್ತೆ. ಸೊ RSI ಮಾರ್ಕೆಟ್ ಫಾರ್ ಎಕ್ಸಾಂಪಲ್ ಮಾರ್ಕೆಟ್ ಸಪೋರ್ಟ್ ಹತ್ರ ಬಂದಿದೆಯಾ, ಸಪೋರ್ಟ್ ಹತ್ರ ಬಂದಾಗ RSI 30 ಇದೆಯಾ, ಸೊ ಎರಡೂ ಮ್ಯಾಚ್ ಆಗ್ತಿದೆಯಾ, ಸೊ ಎರಡೂ ಮ್ಯಾಚ್ ತಗ್ತಿರುವಾಗ ನಮಗೆ ಡಬಲ್ ದೃಢೀಕರಣ ಆಗುತ್ತೆ. ಸೊ ಅದೇ ತರ ಮಾರ್ಕೆಟ್ ರೆಸಿಸ್ಟೆನ್ಸ್ ಹತ್ರ ಇದ್ದಾಗ ಓವರ್ ಬೋಟ್ ಝೋನ್ 70 ಇದೆಯಾ RSI, ಸೊ ಈಗ ನನಗೆ ಡಬಲ್ ಕನ್ಫರ್ಮೇಶನ್ ಟ್ರೇಡಿಂಗ್ ಆಗುತ್ತೆ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ RSI ನ ಇಂಟ್ರಾಡೇದಲ್ಲಿ ಬೈ ಯಾವ ತರ ಮಾಡೋದು, ಇಂಟ್ರಾಡೇದಲ್ಲಿ ಸೆಲ್ ಯಾವ ತರ ಮಾಡೋದು ಅದನ್ನ ತಿಳ್ಕೊಳ್ಳೋಣ. ನೆಕ್ಸ್ಟ್ ವಿಡಿಯೋಗೋಸ್ಕರ ವೇಟ್ ಮಾಡಿ. ಕಳೆದ 3 ವಿಡಿಯೋ ಯಾವ ತರ ಇದ್ವು ಅಂತ ಕಮೆಂಟ್ ಮಾಡಿ, ನನಗೂ ಕೂಡ ಮುಂದಿನ ವಿಡಿಯೋ ಮಾಡ್ಲಿಕ್ಕೆ ಮೋಟಿವೇಟ್ ಆಗತ್ತೆ. ಥ್ಯಾಂಕ್ ಯು.